ಈಗ ಬುಡಕಟ್ಟು ಜನರು ಯಾರು? ಜೇನು ಕುರುಬ, ಕಾಡು ಕುರುಬ, ಬೆಟ್ಟ ಕುರುಬ, ಸೋಲಿಗರು, ಎರವರು, ಕೊಣಿಯರು, ನಾಯಕರು, ವಾಲ್ಮೀಕಿಗಳು. ಅವರು ನ್ಯಾಯವಾಗಿ ಬದುಕಲಿಕ್ಕೆ ಒಂದು ಮನೆ ಇಲ್ಲ. ಅವ್ರು ದುಡ್ಡು ತಿಂತೀರಿ ಅಂದ್ರೆ ನೀವು ಅವರ ಬದುಕಿಗೆ ಒಂದು ಆರ್ಥಿಕ ನೆಲೆ ಇಲ್ಲ. ಆ ದುಡ್ಡು ತಿನ್ನ ಕೊಟ್ಟಿದ್ದಿಲ್ಲ ನೀವು. ಹಗಲು ದರೋಡೆ 187 ಕೋಟಿ ಹಣವನ್ನ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ನುಂಗಾಕಿದ್ದೀರಿ. ಸಿಬಿಐ ಎನ್ಕ್ವೈರಿ ನಡೀತಾ ಇದೆ, ಐಟಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ. ನಾಚಿಕೆ ಆಗಲ್ಲ ಸಿದ್ದರಾಮಯ್ಯನವರೇ ನಿಮ್ಗೆ? ಪ್ರಜಾಪ್ರಭುತ್ವದ ಬಗ್ಗೆ, ಈ ನೆಲದ ಕಾನೂನಿನ ಬಗ್ಗೆ ನಿಮಗೆ ಕಿಂಚಿತ್ತಾದರೂ ಗೌರವ ಇದ್ರೆ, ಡೆಲ್ಲಿನಲ್ಲಿದ್ದೀರಿ ಈಗ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡೋಕೆ, ರಿಸೈನ್ ಮಾಡಿ ಅಲ್ಲಿ ನೀವು ರಾಜೀನಾಮೆ ಕೊಟ್ಟು ಬನ್ನಿ. 1 ವರ್ಷದಲ್ಲಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆಯನ್ನ ಏರಿಸ್ಬಿಟ್ರಿ. ಈಗ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದೀರಿ. ಅರ್ಧ ಲೀಟರ್ಗೆ 7 ರೂಪಾಯಿ ಜಾಸ್ತಿ ಮಾಡಿದ್ದೀರಿ. ಸಮರ್ಥನೆ ಏನು ನಿಮ್ದು? 90 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಿತ್ತು, ಈಗ 99 ಲಕ್ಷ ಉತ್ಪಾದನೆ ಆಗ್ತಿದೆಯಂತೆ. ಏನ್ ಮಾಡ್ಬೇಕು? ಅದನ್ನ ಚೆಲ್ಬಿಡಕ್ಕಾಗುತ್ತೇನ್ರಿ? ನೀವು ಪತ್ರಿಕೆಯವ್ರಿಗೆ ದಬಾಯಿಸಿದಂಗೆ ಜನರಿಗೆ ದಬಾಯಿಸ ಕೊಟ್ಟಿದ್ದೀರ. ನೀವು ಚೆಲ್ಬಿಡಕ್ಕಾಗುತ್ತೇನ್ರಿ? ಅದಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ, ಈ ಅರ್ಧ ಲೀಟರ್ ಹಾಲಿದೆಯಲ್ಲ, ಅದಕ್ಕೆ 50 ml ಸೇರಿಸಿದಾರಂತೆ. 50 ml ಹೆಚ್ಚುವರಿ 9 ಲಕ್ಷ ಲೀಟರ್ ಹೆಚ್ಚುವರಿ ಉತ್ಪಾದನೆ. ನಾಗೇಂದ್ರ ಅವರು ಇದ್ದಾರೆ ಇಲ್ಲಿ, ಜಾಮೂಲ್ ಅಧ್ಯಕ್ಷರು. ನೀವು ಹೇಳ್ಬೇಕು ನಿಜವಾಗ್ಲು ಏನ್ ನಿಜ? ಉತ್ಪಾದನೆ ಜಾಸ್ತಿ ಆಗಿರೋದು ನಿಜ. ಅರ್ಧ ಲೀಟರ್ಗೆ 50 ml ಸೇರಿಸಿರೋದು ನಿಜವಾ? ಎಲ್ಲಿ ಗೊತ್ತಿಲ್ಲ. ಈಗ ತಗ್ರಿ ಇಲ್ಲೇ ಬೆಳಿಗ್ಗೆ ಯಾರ್ಯಾರು ತಗೊಂಡ್ರಮ್ಮ? ಅರ್ಧ ಲೀಟರ್ ತಗೊಂಡಿದ್ದೀರಿ, ಅದಕ್ಕೆ 15-50 ml ಹೆಚ್ಚು ಸೇರಿಸಿರೋದು ಕಾಣಿಸುತ್ತ. ಅಲ್ಲಿ ಏನಂತ ಇದೆ? ಆಗಿಲ್ಲ ಅಷ್ಟೇ. ಅಲ್ಲಿ 50 ಒಪ್ಪಂತ ಬಂದಿದೆ ನೋಡಿ. 50 ಅಂತ ಒಂದು ಇಂಚು ಅಂದ್ರೆ ಅವರು 5 ನಂಬರ್ ಇಲ್ಲ ಅಷ್ಟೇ. 50 50 ml ಮತ್ತೆ ಸೇರಿಸಿದಾರ. ಇಂಥ ಸುಳ್ಳು ಹೇಳ್ತಾರಲ್ಲ ಸಿದ್ದರಾಮಯ್ಯ, ಒಪ್ಪಬೇಕಾ? ನೋಡಿ, ಹಾಲು ಉತ್ಪಾದಕರ ಸಂಘದ ಏನು ಒಕ್ಕೂಟದ ಅಧ್ಯಕ್ಷರು ಇದ್ದಾರೆ,